ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ರಕ್ಷಿಸಿ ಅನ್ನುವ ಪ್ಲೇ ಕಾರ್ಡ್ ಅನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಪ್ರದರ್ಶನ ಮಾಡಿದ್ದಾರೆ. ಅಪಪ್ರಚಾರ ನಿಲ್ಲಬೇಕು ಎನ್ನುವ ಪ್ಲೇ ಕಾರ್ಡ್ ಅನ್ನು ಹಿಡಿದು ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಗುರುಮಿಟ್ಕಲ್ನ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಅಪಪ್ರಚಾರ ನಿಲ್ಲಲಿ ಎನ್ನುವ ಪ್ಲೇ ಕಾರ್ಡ್ ಅನ್ನು ಹಿಡಿದು ಬಂದಿದ್ದಾರೆ. ಭಕ್ತನಾಗಿ ನಾನು ಇಲ್ಲಿ ಅಪಪ್ರಚಾರ ನಿಲ್ಲಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ. ಧರ್ಮಸ್ಥಳದ ಅಪಪ್ರಚಾರ ನಿಲ್ಲಬೇಕು. ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ. ಮಗು ಚೂಟೋರು ಇವರೇ, ತೊಟ್ಟಿಲು ತೂಗೋರು ಇವರೇ. ಷಡ್ಯಂತ್ರ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆದರೆ ತನಿಖೆ ಮಾಡಬೇಕಲ್ವಾ ಅಂತ ಹೇಳಿ ಕಂದಕೂರ್ ಆಗ್ರಹ ಮಾಡಿದ್ದಾರೆ. ರಕ್ಷಿಸಿ ಅಪಪ್ರಚಾರಿಗಳನ್ನು ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗೃಹ ಮಂತ್ರಿಗಳು ಉತ್ತರ ಕೊಡೋರಿದ್ದಾರೆ. ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಸೌಜನ್ಯ ಎಂಬ ಸಹೋದರಿಯ ಕೇಸ್ ಏನಿದೆ ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಬಂದಿದ್ದೀವಿ. ಸರ್ಕಾರದ ಭಾಗ, ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ. ಮತ್ತಿನ್ನು ಅವರೇ ಹೇಳಿದ ಮೇಲೆ ಇದಕ್ಕೆ ಉತ್ತರ ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅಂತಂದರೆ ನೀವು ಅಪಪ್ರಚಾರ ಮಾಡ್ತೀರಿ? ಷಡ್ಯಂತ್ರ ಅಂತ ತಿಳ್ಕೊಂಡು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ, ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕೆಂಬುದು ನಾನು ಭಕ್ತನಾಗಿ ಆಗ್ರಹಪಡಿಸ್ತೇನೆ. ಸರ್ಕಾರ ಯಾವಾಗಲೂ ಎಂತಂದರೆ ಈ ಬಂದಿರತಕ್ಕಂಥ ಸರ್ಕಾರ ತೊಟ್ಟಲು ಎಂತಂದರೆ ತೊಟ್ಟಲಾಗಿರ್ತಕ್ಕಂಥ ಮಗುವಿನ ಚೂಡ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ, ತೂಗ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ. ಇದು ಆರಂಭದಿಂದ ಆಗಿದೆ. ನೋಡೋಣ. ಮಂಜುನಾಥನನ್ನು ರಕ್ಷಿಸಿ ಅಪಪ್ರಚಾರಿಗಳನ್ನು ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗೃಹ ಮಂತ್ರಿಗಳು ಉತ್ತರ ಕೊಡೋರಿದ್ದಾರೆ. ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಸೌಜನ್ಯ ಎಂಬ ಸಹೋದರಿಯ ಕೇಸ್ ಏನಿದೆ ಅದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಬಂದಿದ್ದೀವಿ. ಸರ್ಕಾರದ ಭಾಗ, ಉಪಮುಖ್ಯಮಂತ್ರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಿದ್ದಾರೆ ನೋಡೋಣ. Kilometer tender, 17,000 crores tender has been called, time has been given. This is also one more tender we are called to.